ಛಲದಿಂದ ಈ ಅಸೋಸಿಯೇಷನ್ಗೆ ಬೆಂಗಳೂರು ವಕೀಲರ ಸಂಘಕ್ಕೆ ಏಷ್ಯಾದ ಲಾರ್ಜೆಸ್ಟ್ ಅಸೋಸಿಯೇಷನ್ ಈ ಸಂಘಕ್ಕೆ ನಮಗೆ ಅವಕಾಶ ಕೊಟ್ಟಲ್ಲಿ ಮುಂದಿನ 3 ವರ್ಷ ಇದನ್ನ ವರ್ಲ್ಡ್ ಕ್ಲಾಸ್ ಅಸೋಸಿಯೇಷನ್ ವಿಶ್ವ ದರ್ಜೆಗೆ ಈ ಅಸೋಸಿಯೇಷನ್ನ ವಿಶ್ವ ದರ್ಜೆಗೆ ನಾವು ಏರಿಸೋಣ. ಅದೇ ನಮ್ಮ ಸಂಕಲ್ಪ. ನಾವೆಲ್ಲರೂ ಸೇರಿ ಕಳೆದ 3 ವರ್ಷಗಳಿಂದ ನಾವೊಂದು ಟೀಮ್ ಆಗಿ ಈ ಅಸೋಸಿಯೇಷನ್ ಏನು ಅಂತ ತೋರಿಸಿದೀವಿ. ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ನ ತಂದಿದ್ದೀವಿ. ಅಸೋಸಿಯೇಷನ್ಗೆ ಯಾರಿಗೆ ತೊಂದರೆ ಆದ್ರೂ ಈ ಅಸೋಸಿಯೇಷನ್ ನಿಲ್ಲುತ್ತೆ. ಮುಂದೆನೂ ಸಹ ಇದು ಶಕ್ತಿಯುತ ಅಸೋಸಿಯೇಷನ್ ನಾವು ಪರಿವರ್ತಿಸ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಸಹ ಫೆಬ್ರವರಿ 2 ಜಯಬೇರಿಗೆ ಹೋರಾಟ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. 3 ವರ್ಷಗಳಿಂದ ವಕೀಲರ ಅಭಿವೃದ್ಧಿಗಾಗಿ, ವಕೀಲರ ಕಲ್ಯಾಣಕ್ಕಾಗಿ ಹಲವಾರು ಕೆಲಸಗಳನ್ನು ಮಾಡಿಸಿದ್ದೀನಿ. ಹಲವೆಡೆ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಸ್ವಂತ ಖರ್ಚಿನಲ್ಲಿ ಹಲವಾರು ಸೌಲಭ್ಯಗಳನ್ನು ತರಿಸಿದ್ದೀನಿ. ಯಾಕೆಂದರೆ ಸರ್ಕಾರದಲ್ಲಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ, ಅದಕ್ಕೆ ಸ್ಯಾಂಕ್ಷನ್ ಇರಲಿಲ್ಲ. ಈ ಎಲ್ಲ ಕಲ್ಯಾಣ ಕೆಲಸಗಳನ್ನು ಮಾಡೋದಲ್ಲದೆ ನಮ್ಮ ವಕೀಲರ ಸಂಘವನ್ನು ಬಲಿಷ್ಠ ಸಂಘವಾಗಿ ನಾನು ಪರಿವರ್ತಿಸಿದ್ದೀನಿ. ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತರೋದರಲ್ಲಿ ಪ್ರಥಮವಾಗಿ ನನ್ನ ಅವಧಿಯಲ್ಲಿ ಒಂದು ಸಫಲತೆಯನ್ನು ಕಂಡಿದೆ, ಯಶಸ್ಸನ್ನು ಕಂಡಿದೆ. ಇಡೀ ಭಾರತಕ್ಕೆ ಅದು 2ನೇ ಕಾಯ್ದೆ ಆಯಿತು, ರಾಜಸ್ಥಾನದಲ್ಲಾಗಿತ್ತು. ಆದರೆ ರಾಜಸ್ಥಾನಗಿಂತ ಒಂದು ಬಲಿಷ್ಠವಾದ ಕಾಯ್ದೆಯನ್ನು ತರಿಸಿದ್ವಿ. ಇದನ್ನು ತರಿಸೋದಕ್ಕೆ ನಾವು ಬೃಹತ್ ಹೋರಾಟಗಳನ್ನ ಮಾಡಿದ್ವಿ. 3 ಹೋರಾಟಗಳನ್ನ ಬೆಂಗಳೂರಿನಲ್ಲಿ ಮಾಡಿದ್ವಿ, 1 ಬೆಳಗಾಂ ಚಲೋ ಮಾಡಿದ್ವಿ, ವಿಕಾಸೋದ ಮುತ್ತಿಗೆ ಹಾಕಿದ್ವಿ, ನ್ಯಾಷನಲ್ ಹೈವೇ ಬಂದ್ ಮಾಡಿದ್ವಿ. ಆಗ ಸರ್ಕಾರ ಆಯಿತು ಮಾಡ್ತೀವಿ ಅಂತ. ಇವೆಲ್ಲವನ್ನೂ ಸಹ ನಾವು ವಕೀಲರ ಒಂದು ಶಕ್ತಿಯಿಂದ ಮಾಡಲಿಕ್ಕೆ ಬೆಂಗಳೂರು ವಕೀಲರ ಸಂಘ ಒಂದು ಸಾಧನೆಯನ್ನು ಮಾಡಿದ್ವಿ ನನ್ನ ನಾಯಕತ್ವದಲ್ಲಿ. ಆದ್ದರಿಂದ ಈ ಅಭಿವೃದ್ಧಿಯ ಪರ್ವ ಏನು ಮಾಡಿದ್ದೀವಿ, ವರ್ಕ್ ಸ್ಟೇಷನ್ಸ್, ಸೆಂಟ್ರಲ್ ಲೌಂಜಸ್, ರೆಸ್ಟ್ ರೂಮ್ಸ್, ಇಂಟರ್ನ್ಯಾಷನಲ್ ಮಾಡೆಲ್ ರೆಸ್ಟ್ ರೂಮ್ಸ್, ಹೈಟೆಕ್ ಕಂಪ್ನಿ ವರ್ಕ್ ಸ್ಟೇಷನ್ಸ್, 5 ಸ್ಟಾರ್ ಸೆಂಟ್ರಲ್ ಲೌಂಜಸ್, ಸ್ಕೈ ವಾಕ್, ಇವೆಲ್ಲ ಅಭಿವೃದ್ಧಿ ಇನ್ನಷ್ಟು ಆಗಬೇಕು. ನಮ್ಮ ಇಡೀ ವಕೀಲರ ಭವನವನ್ನು ಹಾಗೂ ವಕೀಲರ ಸಂಘದ ಪ್ರತಿಯೊಂದು ಯೂನಿಟ್ನಲ್ಲಿರುವ ವಕೀಲರ ಸಂಘದ ಹಾಲ್ಗಳು, ರೆಸ್ಟ್ ರೂಮ್ಗಳನ್ನು ವಿಶ್ವ ದರ್ಜೆಗೆ ಏರಿಸಬೇಕು ಅಂತ ನನ್ನ ಮುಂದಿನ 3 ವರ್ಷಗಳ ಜರ್ನಿ. ಈ ಒಂದು ವಿಷನ್ ಇಟ್ಕೊಂಡು ನಾನು ಜನರಲ್ಲಿ ಮತಯಾಚನೆ ಮಾಡ್ತಾಯಿದ್ದೀನಿ. ಹಾಗೂ ಜನರಲ್ಲಿ ತಮ್ಮ ಭರವಸೆಯನ್ನು ನೀಡಿ ಇದನ್ನೆಲ್ಲ ನಾವು ಸೇರಿ ಮಾಡೋಣ ಅಂತ ಕೇಳ್ಕೊತೀವಿ. ಲೈಬ್ರರಿಯನ್ನು ನಾವು ಅದ್ಭುತವಾಗಿ ಪರಿವರ್ತಿಸಿದ್ದೀವಿ. ಒನ್ ಆಫ್ ದ ಬೆಸ್ಟ್ ಲೇಡೀಸ್ ಅಸೋಸಿಯೇಷನ್ ಹಾಲ್ನ ನಾವೀಗ ನಿರ್ಮಿಸಿದ್ದೀವಿ. ಟೈಪಿಂಗ್ ಪೂಲ್ನಲ್ಲಿ 100 ವರ್ಕ್ ಸ್ಟೇಷನ್ಸ್ನ ನಿರ್ಮಿಸಿದ್ದೀವಿ. ಫೆದರ್ ಲೈಟಿಂದ ತಂದು ಹೈಟೆಕ್ ವರ್ಕ್ ಸ್ಟೇಷನ್ಸ್ನ ನಿರ್ಮಿಸಿದ್ದೀವಿ. ಇವೆಲ್ಲವನ್ನು ಮಾಡಬೇಕಾದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು. ಸ್ಕೈ ವಾಕ್ನ ನಿರ್ಮಿಸಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು, ಒಂದು ಕನಸಿರಬೇಕು, ಒಂದು ಡ್ರೀಮ್ ಇರಬೇಕು. ಆದ್ದರಿಂದ ಆ ಕನಸಿನ ಮೇಲೆ ನನಗೆ ಇನ್ನಷ್ಟು ಸೌಲಭ್ಯಗಳನ್ನು ತರಿಸ್ಬೋದು ಅನ್ನೋದು ನನ್ನ ಒಂದು ವಿಷನ್ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇದರಿಂದ ವಕೀಲರು ಎಲ್ಲೇ ಹೋದರೂ ನೀವು ಇಷ್ಟು ಕೆಲಸ ಮಾಡಿದ್ದೀರಾ, ಯಾರು ಮಾಡ್ತಾರೆ ಇಂಥ ಕೆಲಸ, ಹಿಂದೆ ಯಾರೂ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ವಕೀಲರಿಗೆ ಅನ್ಯಾಯ ಆದರೂ ನಾನು ಬೆಂಗಳೂರು ವಕೀಲರ ಸಂಘ ಹೋರಾಟ ಮಾಡಿ ಆ ವಕೀಲರಿಗೆ ಧ್ವನಿಗೂಡಿಸಿ ಆ ಅಪಮಾನವನ್ನು ನಾವು ಅಳಿಸಿದ್ವಿ, ಹೋರಾಟ ಮಾಡಿ. ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈ ಹಿಂದೆ ಚುನಾವಣೆಗೂ ಈ ಚುನಾವಣೆಗೂ ಏನು ವ್ಯತ್ಯಾಸ ಇದೆ ಸರ್? ನಾನು ಗೆಲ್ತೀನಿ, ಯಾಕಂದರೆ ವಕೀಲರ ಆಶೀರ್ವಾದ. ಶಕ್ತಿ ಪ್ರದರ್ಶನ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನಂತ? ಅದು ಇವತ್ತು ನಾಮಿನೇಷನ್ ಮಾಡಿದಾಗಲೂ ಬೆಂಬಲಿಗರು ಎಲ್ಲರೂ ಸಹ ಅವರ ಒಂದು ಬೆಂಬಲಿಸಬೇಕು, ವಿವೇಕ್ ರೆಡ್ಡಿ ಗೆಲ್ಲಿಸಬೇಕು ಅಂತ ಇಚ್ಛೆಯಿಂದ ಎಲ್ಲ ಯೂನಿಟ್ಟಿಂದನೂ ವಕೀಲರು ಬಂದಿದ್ದಾರೆ. ಇದರಿಂದ ಇದು ಶಕ್ತಿ ಪ್ರದರ್ಶನ ಅಲ್ಲ, ಇದು ವಿವೇಕ್ ರೆಡ್ಡಿ ಬೇಕು. ಈ ವಿವೇಕ್ ರೆಡ್ಡಿ ಬೆಂಬಲಿಸಿ ಅವ್ರ ಮೇಲಿರುವ ಪ್ರೀತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಕು ಅಂತ ಬೆಂಗಳೂರು ವಕೀಲರ ಸಂಘದ ಯುವ ಸದಸ್ಯರಲ್ಲಿ, ಯುವ ವಕೀಲರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ. ತಾವು ಅತ್ಯಧಿಕ ಸಂಖ್ಯೆಗಳಲ್ಲಿ ಬಂದು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ತಾವು ಬನ್ನಿ, ವೋಟ್ ಹಾಕಿ. ಯಾರು ಈ ವಕೀಲರಿಗಾಗಿ ಬೆಂಬಲಕ್ಕೆ ನಿಲ್ತಾರೋ ಅಂಥವ್ರು ಮತ ಹಾಕಿ. ವಕೀಲರ ಸಂಘದಲ್ಲಿ ಯುವಕರ ಒಂದು ಪಾರ್ಟಿಸಿಪೇಷನ್ ಅಥವಾ ಅವರ ಸಹಭಾಗಿತ್ವ ಬಹಳ ಮುಖ್ಯ. ಅವರು ಭಾಗಿಯಾದರೆ ನಿಜವಾಗಿಯೂ ಸಹ ಈ ವಕೀಲರ ಸಂಘದ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ, ಕಲ್ಯಾಣಕ್ಕೆ ಒಳ್ಳೆಯದಾಗುತ್ತೆ. ಹಾಗೂ ಮುಂದಿನ ವರ್ಷಗಳಲ್ಲಿ ಯಾವ ದಿಕ್ಸೂಚಿಯಲ್ಲಿ ವಕೀಲರ ಸಂಘ ಹೋಗಬೇಕು
ಅನ್ನೋದು ಸಹ ನಿರ್ಧಾರವಾಗುತ್ತೆ. ಆದ್ದರಿಂದ ಯುವ ವಕೀಲರು ಒಂದು ಈಗಿನ ನಾವು ಬದಲಾಯಿಸಿದಂಥ ಪರಿಸರದಲ್ಲಿ, ನಾವು ಅಭಿವೃದ್ಧಿ ಮಾಡಿದಂಥ ಪರಿಸರದಲ್ಲಿ ಯುವ ವಕೀಲರಿಗೆ ಇದು ಹೆಚ್ಚು ಲಾಭ. ಅವರೂ ಸಹ ಅತ್ಯದ್ಭುತ ವಕೀಲರಾಗ್ಬೋದು ಅನ್ನೋ ಒಂದು ದಾರಿದೀಪವಾಗಿ ಅಭಿವೃದ್ಧಿಯ ಪಥವನ್ನು ಹಿಡಿದಿದ್ದೀವಿ, ಅಭಿವೃದ್ಧಿಯನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಆದ್ದರಿಂದ ಅವರು ಸಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ಶೂರೆನ್ಸ್ಗೆ 25 ಲ್ಯಾಕ್ಸ್ ಕಲ್ಯಾಣ ನಿಧಿಯನ್ನು, ವೆಲ್ಫೇರ್ ಫಂಡ್ನ 25 ಲ್ಯಾಕ್ಸ್ಗೆ ಒಂದು ಅಮೆಂಡ್ಮೆಂಟ್ ಮೂಲಕ, ಈ ಸದನದಲ್ಲಿ ಅಮೆಂಡ್ಮೆಂಟ್ ಮೂಲಕ ನಾವು ತಂದೇ ತರ್ತೀವಿ ಅಂತ ಈ ಮುಂದಿನ 3 ವರ್ಷಗಳ ಪಯಣವನ್ನು ನಾನು ಇಟ್ಟಿದ್ದೀನಿ, ಮಾಡ್ತಾಯಿದ್ದೀನಿ. ಮುಂದಿನ 3 ವರ್ಷಗಳಿಗೆ ನನ್ನ ಮ್ಯಾನಿಫೆಸ್ಟೋ ಇದೆ. ಹಾಗೂ ಮುಂದಿನ 3 ವರ್ಷಗಳಲ್ಲಿ ಅದನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂತ ನಾನು ದಿಟ್ಟ ಸಂಕಲ್ಪ ಸರ್. ವಕೀಲರ ವೃತ್ತಿ ಕಮ್ಮಿ ಮಾಡಿ ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ವಿವೇಕ್ ರೆಡ್ಡಿ ಅವರು ಅಂತೆಲ್ಲ ಆರೋಪ ಮಾಡ್ತಾರೆ. ವಕೀಲರ ಸಂಘದ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಸುತ್ತಮುತ್ತ ರಾಜಕೀಯ ಮಾಡೋರು ಜಾಸ್ತಿ ಆಗ್ಬಿಟ್ಟು, ಅದರಿಂದ ಏನಾಗಿದೆ, ಅದರಿಂದ ನಾವು ರಾಜಕೀಯ ಮಾಡಬೇಕು, ಆ ಥರ ಪರಿಸ್ಥಿತಿ ಇದೆ. ಅಂದರೆ ಎಲ್ಲರೂ ಅಲ್ಲ, ಎಲ್ಲೆಲ್ಲ ಆ ಥರ ಪರಿಸ್ಥಿತಿ ಆ ಥರ ಬಂದಾಗ ನಾನು ಯಾರ ಬಗ್ಗೆನೂ ಏನು ಹೇಳ್ತಾ ಇಲ್ಲ, ಅಪಾದನೆ ಮಾಡ್ತಾ ಇಲ್ಲ. ಇದು ನಾನು ಹೇಳ್ತಾ ಇರೋದು ನನ್ನ ಎದುರಾಳಿಗಳಿಂದಲೇ ಇರ್ಬೋದು. ಆದರೂ ಸಹ ಎಲ್ರಿಗೂ ನಾನು ಹೇಳ್ತಾ ಇರೋದು ವಕೀಲರಿಗಾಗಿ ವಿನಮ್ರವಾಗಿ ಹಾಗೂ ನಮ್ಮ ಒಂದು ದಿಟ್ಟ ಸಂಕಲ್ಪದಿಂದ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಕೆಲಸದ ಆಧಾರದ ಮೇಲೆ ನಾವು ಹೋಗ್ತೀವಿ. ಇಷ್ಟು ಬಿಟ್ಟರೆ ಬೇರೆಯವ್ರ ಮೇಲೆ ಒಂದು ಮಾತು ಹೇಳೋದು. ಲಾಸ್ಟ್ ಟೈಮ್ಗಿಂತ ಈ ಸರಿ ಒಂದು ಹೆಚ್ಚು ಲೀಡಿಂಗ್ ಕೊಡ್ತಾರೆ ಸರ್. ನನ್ನಲ್ಲಿ ಭರವಸೆ ಇದೆ. ಇವತ್ತು ಬಂದಂಥ ಜನಸಂದಣಿ, ನಮ್ಮ ವಕೀಲರ ವೃಂದದ ಒಂದು ಬೆಂಬಲ, ಅಪಾರ ಬೆಂಬಲವನ್ನು ನೋಡಿದರೆ ಖಂಡಿತವಾಗೂ ನನಗೆ ಬೆಂಬಲ ಸಿಗುತ್ತೆ. ಎಲ್ಲರೂ ನನ್ನ ಆಶೀರ್ವದಿಸ್ತಾರೆ ಅಂತ ನಾನು ನಂಬಿಕೆ. ನಮ್ಮೆಲ್ಲರ ಶಕ್ತಿಯ ಪ್ರದರ್ಶನದಿಂದ, ನಮ್ಮೆಲ್ಲರ ಬೆಂಬಲದಿಂದ, ನಮ್ಮೆಲ್ಲರ ಹೋರಾಟದ ಛಲದಿಂದ ಈ ಅಸೋಸಿಯೇಷನ್ಗೆ, ಬೆಂಗಳೂರು ವಕೀಲರ ಸಂಘಕ್ಕೆ, ಏಷ್ಯಾದ ಲಾರ್ಜೆಸ್ಟ್ ಅಸೋಸಿಯೇಷನ್, ಈ ಸಂಘಕ್ಕೆ ನಮಗೆ ಅವಕಾಶ ಕೊಟ್ಟಲ್ಲಿ ಮುಂದಿನ 3 ವರ್ಷ ಇದನ್ನ ವರ್ಲ್ಡ್ ಕ್ಲಾಸ್ ಅಸೋಸಿಯೇಷನ್, ವಿಶ್ವ ದರ್ಜೆಗೆ ಈ ಅಸೋಸಿಯೇಷನ್ನ ವಿಶ್ವ ದರ್ಜೆಗೆ ನಾವು ಏರಿಸೋಣ. ಅದೇ ನಮ್ಮ ಸಂಕಲ್ಪ. ನಾವೆಲ್ಲರೂ ಸೇರಿ ಕಳೆದ 3 ವರ್ಷಗಳಿಂದ ನಾವೊಂದು ಟೀಮ್ ಆಗಿ ಈ ಅಸೋಸಿಯೇಷನ್ ಏನು ಅಂತ ತೋರಿಸಿದೀವಿ. ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ನ ತಂದಿದ್ದೀವಿ. ಅಸೋಸಿಯೇಷನ್ಗೆ ಯಾರಿಗೆ ತೊಂದರೆ ಆದ್ರೂ ಈ ಅಸೋಸಿಯೇಷನ್ ನಿಲ್ಲುತ್ತೆ. ಮುಂದೆನೂ ಸಹ ಇದು ಶಕ್ತಿಯುತ ಅಸೋಸಿಯೇಷನ್ ನಾವು ಪರಿವರ್ತಿಸ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಸಹ ಫೆಬ್ರವರಿ 2 ಜಯಬೇರಿಗೆ ಹೋರಾಟ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. Only 10 members are there, please. Okay. 10 ಜನ ದಯವಿಟ್ಟು ಇಲ್ಲಿ ಯಾರು ನುಗ್ಗಾಡ್ಬೇಡ್ರಿ. Only 10 members. ನಾನು ಕರೆಸ್ತೀನಿ ಅವರಾಗಲಿ ಸ್ವಲ್ಪ
ಸರ್ ಬನ್ನಿ ಸರ್. ಗಣಪತಿಗೆ ವಿವೇಕ್ ಸುಬ್ಬಾರೆಡ್ಡಿಗೆ ವಿವೇಕ್ ಸುಬ್ಬಾರೆಡ್ಡಿಗೆ ಗಣಪತಿಗೆ ವಿವೇಕ್ ಸುಬ್ಬಾರೆಡ್ಡಿಗೆ ವಿವೇಕ್ ಸುಬ್ಬಾರೆಡ್ಡಿಗೆ ವಿವೇಕ್ ಸುಬ್ಬಾರೆಡ್ಡಿಗೆ ವಾಟ್ ಫಾರ್ ವಾಟ್ ಫಾರ್ ವಾಟ್ ಫಾರ್ ವಾಟ್ ಫಾರ್ ಬೇಡ ಹೋಗ್ಬಿಡ್ಲಿ ನಿಮಿಷ ಇಲ್ಲ ಅವರು ಅರ್ಜೆಂಟ್ ಮಾಡ್ಬೇಡ ಬೇಡ ಬೇಡ ಯಾಕೆ ಉಂಟಪ್ಪ ಮಂಜು ಬರ್ತಾರೆ ಈ ಕಡೆ ಇರಿ 5 ನಿಮಿಷ ಯಾಕೆ ಅರ್ಜೆಂಟ್ ಬಿಡ್ಬೇಡಿ. ಮೊಬೈಲ್ ಈ ಕಡೆ ಸೈಡ್ ಜಾಗ